ಸುಹೃದಯವಂತರಾಗಿ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತೆ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ನಾನು ಮೊದಲಿಗೆ ಜೋಸೆಫ್ ಆನಂದ್ ಹಾಗೂ ಸುಂದರ ಇವರನ್ನು ಅತಿಥಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ, ಈ ಜೋಸೆಫ್ ಆನಂದರವರ ತಂದೆ ಕೋಡಿಯ ಅಂಬ್ರೋಸ್, ತಾಯಿ ಕಲೇರಿನ, ಇವರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 33 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೂ ಸುಂದರರು ಇವರ ತಂದೆ ಸಿಂಗಾ ಹಾಗೂ ತಾಯಿ ಕಂಚು, ಇವರು ಉಪ್ಪಿನಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ 19 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಇವರು ನಮ್ಮ ಸ್ವಚ್ಛತಾ ಕಾರ್ಮಿಕರಾಗಿದ್ದು ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿದ್ದಾರೆ. ಇವರಿಬ್ಬರಿಗೂ ನಮ್ಮೆಲ್ಲರ ಚಪ್ಪಾಳೆಯ ಗೌರವವಿರಲಿ. ನಮ್ಮ ಊರನ್ನು ಸ್ವಚ್ಛಗೊಳಿಸುವ ತನಗೆ ನಾವು ಈ ವೇದಿಕೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ತಮಗೆ ದೇವರು ಉತ್ತಮ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪ್ರೀತಿಯ ಗೌರವವನ್ನು ವೇದಿಕೆಯಲ್ಲಿ ಎಲ್ಲ ಗಣ್ಯರು ಗೌರವಿಸಬೇಕಾಗಿ ನಂಬಲಾಗಿದೆ. ಜೀವನದ ಅನುಭವವನ್ನು ಸಮಾಜಕ್ಕಾಗಿ ದಾರಿಯೆರೆಯುವ ಸಮಾಜ ಸೇವೆಯೇ ತನ್ನ ಹೃದಯ ದೀಪವಾಗಿ ಸಮಾಜವನ್ನು ಬೆಳಗಿಸುತ್ತಿದೆ. ಇಂದು ವಾಸನೆಯ ಸಂಗೀತವಾಗಿರುವ ಶಾಲೆಯೊಂದಿಗೆ ಸದಾ ಸಮಾಜಕ್ಕೆ ಬಲವಂತತೆ ನೀಡುವ ಪುಷ್ಪದೊಂದಿಗೆ ಸದಾ ಸಮಾಜವನ್ನು ಸನ್ಮಾನದಾಗಿ ನೋಡುವಂತಹ ಆ ಮಾಲೆಯೊಂದಿಗೆ ಹಾಗೆ ಪುಷ್ಪದಂತೆ ಬೆಳಗುವ ಹೂಗುಚ್ಛದೊಂದಿಗೆ ಅದೇ ಸದಾ ಈ ಕಾರ್ಯಕ್ರಮ ನೆನಪಿನಲ್ಲಿ ಹೆಗ್ಗಡೆಯವರ ಒಂದು ಆಶೀರ್ವಾದವಿರಲಿ ಅನ್ನುವ ಮನೋಭಾವದೊಂದಿಗೆ ಸ್ಮರಣೆಯನ್ನು ನೀಡುತ್ತಾ ಈ 2 ಸೇವಾ ಜೀವಿಗಳನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ದುರ್ಗಾದೇವಿ ಮತ್ತು ರಾಮಣ್ಣರ ಒಕ್ಕೂಟಗಳ ಒಂದು ಪ್ರಯತ್ನದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಅದ್ಭುತ ಆಕರ್ಷಕ ವಿನೂತನ ಶೈಲಿ ಕಾರ್ಯಕ್ರಮ